अस्सलामुअलैकुम, हेलो एवरीवन। मैं हूं अमरा, आप देख रहे हैं वॉइस ऑफ बेंगलोर। दोस्तों, आज हम खादरिया मस्जिद में मौजूद हैं और आज यहां पर सिर्फ खवातीन के लिए ऑल ओवर कर्नाटका से आई हुई यहाँ पर लेडीज इकट्ठा हुई हैं खादरिया मस्जिद में। एक बहुत पैमाने में यहाँ पर बहुत अच्छे पैमाने में यहाँ पर एक प्रोग्राम हो रहा है शरीयती औकाफ और शरीयती तहफ़्फ़ुज़ के बारे में, जिस पर बताया जा रहा है मुस्लिम लॉ के बारे में भी। और यहाँ पर वक्फ अमेंडमेंट बिल को एकदम से रिजेक्ट करने की बातें हो रही हैं। आइए जानते हैं और बात करते हैं यहाँ के जिम्मेदारों से। ಅಸ್ಸಲಾಮುಅಲೈಕುಂ। ಇವತ್ತು ಬೆಂಗಳೂರಲ್ಲಿ ಖುದ್ದೂಸ್ ಸಾಬ್ ಈದ್ಗಾಹಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಭಾಗಿಯಾಗಿದ್ದಾರೆ. ನಮ್ಮ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಏನೋ ಒಂದು ಉಳ್ಕೊಂಡೈತೆ ಅಂದ್ರೆ ನಮ್ಮ ಭಾರತದಲ್ಲಿ ಒಂದು ಸಂಪ್ರದಾಯ ಉಳ್ಕೊಂಡೈತೆ. ಈ ಸಂಪ್ರದಾಯ ಹೆಣ್ಮಕ್ಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶರಿಯತ್ ಪ್ರಕಾರ ನಡೀತಾ ಇದ್ದಾರೆ. ಅಂದ್ರೆ ಹೆಣ್ಮಕ್ಳು ನಮ್ಮ ಭಾರತದಲ್ಲಿ ನಡೀತಾ ಇದ್ದಾರೆ. ಇದೇ ತರ ನಮ್ಮ ಹೆಣ್ಮಕ್ಳಿಗೆ ಯಾವುದೇ ಒಂದು ಪ್ರಪಂಚದಲ್ಲಿ ಎಲ್ಲೇ ಒಂದು ಇದ್ರೂ ವೆಸ್ಟರ್ನ್ ಕಲ್ಚರಲ್ಲಿ ನಡೀತಾ ಇದ್ದಾರೆ. ವೆಸ್ಟರ್ನ್ ಕಲ್ಚರು ನಮ್ಮ ಭಾರತದಲ್ಲಿ ಈ ಥರ ಬೇಡ, ನಮ್ಮ ಶರೀಯತ್ ಬಗ್ಗೆ ನಾವು ಯಾವ ಥರ ನಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ದೊಡ್ಡ ದೊಡ್ಡ ಗುರುಗಳು ತಿಳಿಸಿದ್ದಾರೆ. ಅದೇ ಥರ ಹಿಜಾಬ್ ಇರ್ಬೋದು, ಹೆಣ್ಮಕ್ಳು ಬುರ್ಕ ಹಾಕ್ಕೊಂಡಿರ್ಬೋದು. ಇದು ನಮ್ಮ ಮುಸ್ಲಿಂ ಬಾಂಧವರು ಹೆಣ್ಮಕ್ಳು ನಮ್ಮ ಇಸ್ಲಾಮು ಯಾವತ್ತಿಂದ ಉತ್ಪತ್ತಿ ಆದ ಆವತ್ತಿಂದ ಶರೀಯತ್ತಲ್ಲಿ ಐತೆ. ಅದೇ ಥರ ನಮ್ಮ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಶರೀಯತ್ತಲ್ಲಿ ಉಳ್ಕೊಂಡಿದ್ದೀರಿ. ಆ ಥರ ಬಂದು ಹೆಣ್ಮಕ್ಳು ಈ ವೇದಿಕೆ ಮೇಲೆ ತಿಳಿಸಿದ್ದಾರೆ ಅಂದ್ಬಿಟ್ಟು ನಾನು ಈ ಎಲ್ಲ ಹಿಂದೂ ಮುಸ್ಲಿಮ್ಸ್ ನಾವೆಲ್ಲ ಒಂದು, ಆದರೆ ಅವ್ರವ್ರ ಕಲ್ಚರಲ್ಲಿ ಅವರು ಇದ್ದು ಅವರು ಕಲ್ಚರಲ್ಲಿ ಜನ ತೊಳಸ್ಕೊಬೇಕು ಜನ ಅಲ್ಲಿ. ಅದೇ ಥರ ಯಾವುದೇ ಒಂದು ಎಷ್ಟೇ ನಮ್ಮ ಇಂಡಿಯಾ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಮುಂದೆ ಹೋದ್ರೂ ಆದರೆ ನಾವು ನಮ್ಮ ಕಲ್ಚರಲ್ಲಿ ನಾವು ಇರಬೇಕು ಅಂದ್ಬಿಟ್ಟು ಈ ಸಂದೇಶದಲ್ಲಿ ನಾವೆಲ್ಲ ಮನವಿ ಮಾಡ್ಕೊತ ಇದ್ದೀನಿ. ನಮಸ್ಕಾರ. ಬರೀ ಇವತ್ತು ನಮ್ಮ ಲೇಡೀಸ್ಗೆ ಹೆಣ್ಮಕ್ಳಿಗೆ ಮಾತ್ರ ನಮ್ಮ ತಾಯಿ ತಂದೆ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಇವತ್ತು 24ನೇ ತಾರೀಕು ನಮ್ಮ ಇದೇ ಭಾಗದಲ್ಲಿ 24ನೇ ತಾರೀಕು ಜೆಂಟ್ಸ್ಗೆ ಮಾಡಿದ್ದಾರೆ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ 24ನೇ ತಾರೀಕು ಹೆಚ್ಚು ಕಡಿಮೆ ಒಂದು 4-5 ಲಕ್ಷ ಜನ ಬರ್ತಾರೆ ಅಂದ್ಬಿಟ್ಟು ನಾವು ಆರ್ಗನೈಸ್ ಮಾಡಿದ್ದೀರಿ. ಈ ವೇದಿಕೆಯಿಂದ ಮಾಡಿದ್ದೀರಿ. ವಕ್ಫ್ ಬೋರ್ಡ್ ಎಲೆಕ್ಷನ್ ಈ ವೇದಿಕೆಯಲ್ಲಿ ಹೇಳೋದು ಚೆನ್ನಾಗಿಲ್ಲ. ತಿರ್ಗಾ ನೀವು ಕೇಳಿದ್ದೀರಾ ಅಂದ್ಬಿಟ್ಟು ಈ ವಕ್ಫ್ ಬೋರ್ಡ್ ಎಲೆಕ್ಷನ್ ಬಂದ್ಬಿಟ್ಟು 6 ಜನ ನಿಂತ್ಕೊಂಡಿದ್ರು. 6 ಜನದಲ್ಲಿ ಇಬ್ಬರಿಗೆ ವಕ್ಫ್ ಬೋರ್ಡಿಂದ ಆಯ್ಕೆ ಮಾಡಿ ಅವ್ರಿಗೆ ಕಳಿಸ್ಬೇಕು. ವಕ್ಫ್ ಬೋರ್ಡಲ್ಲಿ ನನ್ನ ಅನಿಸಿಕೆ ನಮ್ಮ ಗುಲ್ಬರ್ಗ ಸಜ್ಜಾದೆ ಅವರು ವಿನ್ ಆಗಿ ಬರ್ಬೋದು ಅಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಅದೇ ಥರ ಸರ್ವರ್ ಬೇಗು ಅವರು ಗೆದ್ದು ಬರ್ಬೋದು ಅಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಅವ್ರು ಗೆದ್ದು ಬಂದಮೇಲೆ ಫಸ್ಟು ಜನ ನಮ್ಮ ವಕ್ಫ್ ಬೋರ್ಡ್ ಏನೇನು ಕೊರತೆಗಳಾಗಿದೆ ಅದು ಅವರು ವಕ್ಫ್ ಬೋರ್ಡಿಂದ ಜನಗಳಿಗೆ ಒಂದು ವಕ್ಫ್ ಬೋರ್ಡ್ ಯಾವ ಥರ ನಡೆಸಬೇಕು, ಯಾವ ಥರ ವಕ್ಫ್ ಬೋರ್ಡ್ ಮುಸ್ಲಿಂ ಅವರ ಒಂದು ಪ್ರಾಪರ್ಟಿಗಳು ಇರ್ಬೋದು, ಏನೇ ಇರ್ಬೋದು, ಯಾವ ಥರ ಉಳಿಸ್ಬೇಕು, ವಕ್ಫ್ ಬೋರ್ಡಿಂದ ಏನೇನು ಕೆಲಸಗಳು ಆಗ್ತಾ ಅಂದ್ಬಿಟ್ಟು ಅವರು ಜನಗಳಿಗೆ ತಿಳಿಸ್ಬೇಕು ಅಂದ್ಬಿಟ್ಟು. ಸೈಯದ್ ಸರ್ದಾರ್ ಬೊಮ್ಮನಹಳ್ಳಿ ಅಲ್ ಅನ್ಸಾರಿಂದ, ಆಮೇಲೆ ಸದಾ ಇತ್ಯಾದ್ ಜನರಲ್ ಸೆಕ್ರೆಟರಿ. ಇವತ್ತು ನವೆಂಬರ್ 20ನೇ ತಾರೀಕು ಈ ಕಾರ್ಯಕ್ರಮ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ನಡೆದಿರ್ತಕ್ಕಂಥ ಅನೇಕ ಕಾರ್ಯಕ್ರಮದಲ್ಲಿ ಅನೇಕ ಬೃಹತ್ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಇದೇ ತಿಂಗಳು 24ನೇ ತಾರೀಕು ಪುರುಷರ ಬೃಹತ್ ಕಾರ್ಯಕ್ರಮ ಇದೆ. ಇದಕ್ಕೆ ಬೃಹತ್ ಸಂಖ್ಯೆಯಿಂದ ಬಂದು ಆ ಕಾರ್ಯಕ್ರಮವನ್ನು ಇದೇ ಥರ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ವಿನಂತಿ. ನಮ್ಮ ಈ ಸಂದೇಶ ಏನೆಂದರೆ ಇದು ನಮ್ಮ ಶಾಂತಿಯ ಸಂದೇಶ. ನಾವು ಭಾರತೀಯರು ಭಾರತದಲ್ಲಿದ್ದೇವೆ, ನಾವು ಶಾಂತಿ ಬಯಸುತ್ತೇವೆ, ಬೇರೆ ಇನ್ನೇನು ಬಯಸುವುದಿಲ್ಲ. ಅದಕ್ಕೋಸ್ಕರಾಗಿ ಈ ಪರ್ಸನಲ್ ಲಾ ಬೋರ್ಡ್ ಸಮಾವೇಶವನ್ನು ಬೃಹತ್ ಸಂಖ್ಯೆಯಲ್ಲಿ ನಾವು ಬಂದು ಮಹಿಳೆಯರು ಸ್ವಯಂ ಘೋಷಿತವಾಗಿ ಅವರ ಸ್ವಂತ ದುಡ್ಡಿನಲ್ಲಿ ಬಂದು ಇಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲ ನಾನು ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಪರಿಚಯ ಮೊಹಮ್ಮದ್ ಶಬ್ಬೀರ್ ಹುಸೇನ್, ಬೊಮ್ಮನಹಳ್ಳಿ, ಸಮಾಜ ಸೇವಕರು. अस्सलाम वालेकुम।
आज हम इस मैदान में करें, ये खुद्दूस साहब का मैदान है। हमारे तहफ़्फ़ुज़ शरीयत के लिए हम गवर्नमेंट को पैगाम देना चाहते हैं। इस बिल के हम टोटल खिलाफ हैं। औक़ाफ़ के जो बिल पार्लियामेंट में पेश हुआ है, इसके खिलाफ हम ये जनाना का मैदान है, ये औरतों को हमने जमा किया है। इसका मकसद है ये बिल को हमको रिफ्यूज़ करना है। अरे हम आगे बढ़ने नहीं देंगे। हमारा जो दस्तूर है हम उसके ऊपर कायम रहेंगे। हम दस्तूर के खिलाफ जाएंगे भी नहीं, हम किसको लड़ाएंगे नहीं। हमारे बिरादरान वतन के साथ हमको खुशी से रहना है, हम तो उससे झगड़ा करके नहीं रहना है। बस ये हमारा पैगाम है। मुसद्दिक़ केरी।